ಪೆಹಲ್ಗಾಂನಲ್ಲಿ ಹಿಂದೂಗಳ ಹತ್ಯಾಕಾಂಡ ನಡೆದಿರೋದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಉಗ್ರರ ದಾಳಿ ಬಗ್ಗೆ ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ದಾಳಿಯಲ್ಲಿ ಮೃತಪಟ್ಟ ಕನ್ನಡಿಗರ ಮನೆಗೆ ಇವತ್ತು ಭೇಟಿ ನೀಡೋ ಸಾಧ್ಯತೆ ಇದೆ. ಬೆಂಗಳೂರಿನ ಎನ್ಐಎ ಅಧಿಕಾರಿಗಳು ಒಂದ್ ಕಡೆ ಮೃತಪಟ್ಟಂತ ಶಿವಮೊಗ್ಗ ನಗರದ ನಿವಾಸಿ ಮಂಜುನಾಥ್ ಕುಟುಂಬಸ್ಥರನ್ನ ಭೇಟಿ ಆಗ್ತಾರೆ, ಸ್ಟೇಟ್ಮೆಂಟ್ ಪಡೆದುಕೊಳ್ಬೇಕಿದೆ. ಅದೇ ರೀತಿಯಾಗಿ ಭರತ್ ಭೂಷಣ್ ಮನೆಗೂ ಭೇಟಿ ಕೊಡಬೇಕಿದೆ. ಮಂಜುನಾಥ್ ಮನೆಗೆ ಭೇಟಿ ನೀಡಿ ಇವತ್ತು ವಿಚಾರಣೆ ನಡೆಸಬಹುದು ಎನ್ನಲಾಗ್ತಾ ಇದೆ. ಕುಟುಂಬಸ್ಥರ ವಿಚಾರಣೆ ನಡೆಸಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ತಾರೆ. ಬೆಂಗಳೂರಿನ ಮತ್ತಿಕೆರೆಯ ಭರತ್ ಭೂಷಣ್ ನಿವಾಸಕ್ಕೆ ಮತ್ತೆ ಶಿವಮೊಗ್ಗ ನಗರದ ನಿವಾಸಿ ಆಗಿದ್ದಂತ ಮಂಜುನಾಥ್ ಮನೆಗೂ ಭೇಟಿ ನೀಡೋ ಸಾಧ್ಯತೆ ಇದೆ. ಘಟನಾ ಸ್ಥಳದಲ್ಲಿ ಏನೆಲ್ಲ ನೋಡಿದ್ರಿ, ನೀವು ಕಂಡಿದ್ದೇನು ಅಂತ, ಎಷ್ಟು ಜನರು ಉಗ್ರರು ದಾಳಿ ಮಾಡಿದ್ರು, ಎಷ್ಟು ಹೊತ್ತಲ್ಲಿ ದಾಳಿ ನಡೀತು, ದಾಳಿಯ ಮುಂಚೆ ವಾತಾವರಣ ಹೇಗಿತ್ತು, ಹೀಗೆ ಪ್ರತಿಯೊಂದು ಮಾಹಿತಿಯನ್ನ ಪಡೆಯುವಂತ ಸಾಧ್ಯತೆ ಇದೆ. ಶಿವಮೊಗ್ಗ ನಗರದ ನಿವಾಸಿಯಾಗಿದ್ದಂತ ಮಂಜುನಾಥ್ ಅವರು ಈ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ಅವರ ಹೆಂಡತಿ ಮತ್ತು ಅವರ ಮಗ ಅವರಿಬ್ರು ಕೂಡ ಅವ್ರ ಜೊತೆಗೆ ಬಂದಿದ್ರು. ಅವರು ಪ್ರತ್ಯಕ್ಷವಾಗಿ ದಾಳಿಯನ್ನ ನೋಡಿದ್ದಾರೆ. ಅವರ ಕುತ್ತಿಗೆಗೆನೆ ಶೂಟೌಟ್ ಮಾಡಿದ್ದು ಅನ್ನೋದನ್ನ ಅವರ ಪತ್ನಿ ಪಲ್ಲವಿ ಹೇಳ್ತಾ ಇದ್ರು. ಬಟ್ ಈಗ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕಲ್ಲ ಕಾನೂನಿನ ಪ್ರಕಾರವಾಗಿ, ಅದಕ್ಕೆ ಅಂತೇಳಿ ಇವತ್ತು ಮಂಜುನಾಥ್ ಅವರ ನಿವಾಸಕ್ಕೆ, ಶಿವಮೊಗ್ಗದಲ್ಲಿರುವಂಥ ನಿವಾಸಕ್ಕೆ ಭೇಟಿ ನೀಡೋ ಸಾಧ್ಯತೆ ಇದೆ. ಇವತ್ತೇ ಹೋಗ್ತಾರಾ, ನಾಳೆ ಹೋಗ್ತಾರಾ, ಅದನ್ನು ಕೂಡ ಖಚಿತ ಆಗಬೇಕಿದೆ. ಮತ್ತು ಭರತ್ ಭೂಷಣ್ ಮನೆಗೂ ಕೂಡ ಇವತ್ತು ಭೇಟಿ ಕೊಡ್ತಾರೆ. ಮತ್ತಿಕೆರೆ ನಿವಾಸ. ಮತ್ತೊಂದು ಕಡೆ ಆಂಧ್ರ ಪ್ರದೇಶದ ನಿವಾಸಿ ಆಗಿದ್ದಂತಹ ಮಧುಸೂದನ್ ಅವರು ಬೆಂಗಳೂರಿನಲ್ಲೇ ವಾಸ ಇದ್ರು, ಬಟ್ ಅವ್ರ ಕುಟುಂಬ ಇರೋದು ನೆಲ್ಲೂರಿನಲ್ಲಿ. ಅಲ್ಲಿಗೂ ಕೂಡ ಭೇಟಿ ನೀಡುವಂಥ ಸಾಧ್ಯತೆ. ಈ ಮೂವರು ಕೂಡ ಮೃತಪಟ್ಟ ನಂತರ ಅವರ ಪ್ರತ್ಯಕ್ಷದರ್ಶಿಗಳು, ಅವರ ಕುಟುಂಬಸ್ಥರು ಇರ್ಬೋದು, ಅವ್ರು ಏನು ನೋಡಿದ್ರು, ಅಲ್ಲಿ ಏನಾಯಿತು, ಮತ್ತು ಆ ವಾತಾವರಣ ಅವರಲ್ಲಿ ಹೋದಂಥ ಸಂದರ್ಭದಲ್ಲಿ ಹೇಗಿತ್ತು, ಆ ದಾಳಿ ಆದಾಗ ಹೇಗಿತ್ತು, ದಾಳಿ ಆದ ನಂತರ ಅವರೆಲ್ಲರೂ ಕೂಡ ಅಲ್ಲಿಂದ ಬಂದರು, ಆಗ ಹೇಗಿದೆ, ಅವ್ರು ಕಂಡಿದ್ದೇನು ಅಂತ, ಎಷ್ಟು ಜನ ಉಗ್ರರು ಬಂದಿದ್ರು, ಏನು ಸಮವಸ್ತ್ರವನ್ನು ಧರಿಸ್ಕೊಂಡು ಬಂದಿದ್ರು. ಕೆಲವ್ರು ಹೇಳ್ತಾರೆ ಪಂಜಾಬಿ ಮಾದರಿಯ ಪೈಜಾಮ ಹಾಕ್ಕೊಂಡು ಬಂದಿದ್ರು ಅಂತ. ಇನ್ನು ಕೆಲವ್ರು ಹೇಳ್ತಾರೆ ಭಾರತೀಯ ಸೇನೆಯ ರೀತಿಯೇ ಸಮವಸ್ತ್ರ ಧರಿಸ್ಕೊಂಡು ಬಂದಿದ್ರು ಅಂತ, AK-47 ಇಟ್ಕೊಂಡು ಬಂದಿದ್ರು, M4 ಗನ್ಗಳನ್ನ ಯೂಸ್ ಮಾಡಿದ್ರು ಅಂತ. ಹೀಗೆ ಅವರ ಒಬ್ಬೊಬ್ಬರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ. ಅವರು ಪ್ರತ್ಯಕ್ಷದರ್ಶಿಗಳು ಅಷ್ಟೇ ಅಲ್ಲ, ಸಂತ್ರಸ್ತರು ಕೂಡ ಅವರ ಕುಟುಂಬ ಸದಸ್ಯರನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ವಿಚಾರಣೆ ಮಾಡಲಾಗುತ್ತೆ. ಅವರಿಂದ ಸ್ಟೇಟ್ಮೆಂಟನ್ನು ಪಡ್ಕೊಳ್ತಾರೆ ಎನ್ಐಎ ಅಧಿಕಾರಿಗಳು. ಬೆಂಗಳೂರಿನಿಂದ ಎನ್ಐಎ ಅಧಿಕಾರಿಗಳು ಶಿವಮೊಗ್ಗಕ್ಕೆ ಹೋಗಿ ಸ್ಟೇಟ್ಮೆಂಟ್ ಪಡ್ಕೋತಾರೆ. ಹಾಗೆ ಶಿವಮೊಗ್ಗದಲ್ಲೇ ಇರುವಂಥ ಭರತ್ ಭೂಷಣ್ ನಿವಾಸಕ್ಕೂ ಕೂಡ ಭೇಟಿ ಕೊಡ್ತಾರೆ. ಈಗಾಗಲೇ ಕನ್ನಡಿಗರು ಇಬ್ಬರು ಮೃತಪಟ್ಟಿರೋದು ಈ ಒಂದು ಗುಂಡಿನ ದಾಳಿಯಲ್ಲಿ. ಹೀಗಾಗಿ ಶಿವಮೊಗ್ಗ ನಗರದ ನಿವಾಸಿ ಮಂಜುನಾಥ್ ಅವರ ನಿವಾಸಕ್ಕೆ ಇವತ್ತು ಬೆಂಗಳೂರಿನ ಎನ್ಐಎ ಅಧಿಕಾರಿಗಳು ಭೇಟಿ ನೀಡುವಂಥ ಸಾಧ್ಯತೆ ಇದೆ. ಅಂದರೆ ಇವತ್ತಾಗಲಿಲ್ಲ ಅಂದರೂ ನಾಳೆ ಆದರೂ ಹೋಗ್ತಾರೆ, ಬಟ್ ಇವತ್ತು ಭೇಟಿ ನೀಡೋ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಮಂಜುನಾಥ್ ಅವರ ಪತ್ನಿ ಹಾಗೂ ಅವರ ಮಗ ಅಭಿಜಯ್ ಇವರಿಬ್ಬರು ಕೂಡ ಕಂಡಿದ್ದೇನು, ಎಷ್ಟು ಜನ ಉಗ್ರರು ಬಂದಿದ್ರು ಅಲ್ಲಿಗೆ, ಒಬ್ರು 5 ಜನ ಅಂತಾರೆ, ಒಬ್ರು 8 ಜನ ಅಂತಾರೆ, 6 ಜನ ಅಂತಾರೆ. ಇವರು ನೋಡಿರೋ ಪ್ರಕಾರ ನಾನು ಇಬ್ಬರು ಉಗ್ರರನ್ನು ನೋಡ್ದೆ ಅಂತ ಹೇಳ್ತಾರೆ. ಮತ್ತು ಆ ಉಗ್ರ ಏನು ಕ್ವಶನ್ ಕೇಳ್ದ, ಯಾವ ರೀತಿ ಅವ್ರ ಜೊತೆಗೆ ಬಿಹೇವ್ ಮಾಡ್ದ, ಅದೆಲ್ಲವನ್ನೂ ಕೂಡ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದು ಅವ್ರ ಮಾಧ್ಯಮದ ಮುಂದೆ ಕೊಟ್ಟಿರುವಂಥ ಹೇಳಿಕೆಗಳು. ಬಟ್ ಅಧಿಕೃತವಾಗಿ ಎನ್ಐಎ ಅಧಿಕಾರಿಗಳು ಅವ್ರನ್ನ ತನಿಖೆ ಮಾಡಬೇಕಿದೆ. ಆ ವಿಚಾರಣೆಯ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನು ರೆಕಾರ್ಡ್ ಮಾಡ್ಕೊಳ್ಬೇಕಾಗುತ್ತೆ, ಸ್ಟೇಟ್ಮೆಂಟನ್ನು ಪಡೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಅವ್ರ ನಿವಾಸಕ್ಕೆ ಭೇಟಿ ಕೊಡ್ತಾರೆ. ಮತ್ತೊಂದು ಕಡೆ ಮತ್ತಿಕೆರೆಯಲ್ಲಿ ಈ ಭರತ್ ಭೂಷಣ್ ಅವರ ನಿವಾಸ ಇರೋದು, ಅವರ ಪತ್ನಿ ಇರ್ಬೋದು, ಕುಟುಂಬಸ್ಥರಿರ್ಬೋದು, ಅವರಿಂದ ಹೇಳಿಕೆಯನ್ನು ಪಡ್ಕೊಳ್ತಾರೆ ಎನ್ಐಎ ಅಧಿಕಾರಿಗಳು. ಪೆಹಲ್ಗಾಂನಲ್ಲಿ ಹಿಂದೂಗಳ ಹತ್ಯಾಕಾಂಡ ಏನು ನಡೀತು, ಉಗ್ರರ ದಾಳಿಯ ಬಗ್ಗೆ ತೀವ್ರ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸ್ತಾ ಇರೋದು ಎನ್ಐಎ ಅಧಿಕಾರಿಗಳು. ದಾಳಿಯಲ್ಲಿ ಮೃತಪಟ್ಟಂತ ಕನ್ನಡಿಗರ ಮನೆಗೆ ಭೇಟಿ ಕೊಡ್ತಾರೆ ಬೆಂಗಳೂರಿನ ಎನ್ಐಎ ಅಧಿಕಾರಿಗಳು. ಭರತ್ ಭೂಷಣ್ ಮನೆಗೆ ಭೇಟಿ ನೀಡಿದ್ದಾರೆ ಈಗಾಗಲೇ ಎನ್ಐಎ ತಂಡ. ಕುಟುಂಬಸ್ಥರ ವಿಚಾರಣೆ ನಡೆಸಿ ಹೇಳಿಕೆ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಭರತ್ ಭೂಷಣ್ ಅವರ ನಿವಾಸಕ್ಕೆ ಹೋಗಿರೋದು, ಅದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕನ್ನಡಿಗರ ಮನೆಗೆ ಇವತ್ತು ಭೇಟಿ ನೀಡ್ತಾರೆ ಅಂತ ಏನು ಹೇಳ್ತಾ ಇದ್ವಿ. ಸದ್ಯ ಈಗ
ಭರತ್ ಭೂಷಣ್ ಅವರ ಮನೆಗೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರಂತೆ. ಕುಟುಂಬಸ್ಥರ ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇರೋದು. ಭರತ್ ಭೂಷಣ್ ಅವರ ಜೊತೆಗೆ ಹೋಗಿದ್ದು ಪತ್ನಿ ಮತ್ತು ಮಗ. ಅವರಿಬ್ಬರ ಹೇಳಿಕೆಗಳನ್ನು ಪಡ್ಕೊಳ್ತಾರೆ. ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಇರುವಂಥದ್ದು ಭರತ್ ಭೂಷಣ್ ಅವರ ನಿವಾಸ. ಕನ್ನಡಿಗರ ಮನೆಗೆ ಭೇಟಿ ಕೊಟ್ಟು ಈಗ ತನಿಖೆ ನಡೆಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ಈ ಒಂದು ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿ ಏನಿದೆ, ಆ ದಾಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸ್ಯಾಟಲೈಟ್ ಫೋನ್ ಬಳಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಎನ್ಐಎ ಅಧಿಕಾರಿಗಳು ಪೆಹಲ್ಗಾಮ್ನಲ್ಲಿ ತನಿಖೆ ಮಾಡ್ತಿದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಮೃತಪಟ್ಟಂತಹ ಸಂತ್ರಸ್ತರ ಮನೆಗೆ ಹೋಗಿ ಭೇಟಿ ನೀಡಿ ದಾಖಲೆಯನ್ನ ಪಡ್ಕೊಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಈಗ ಎಲ್ಲೆಲ್ಲಿ ಹೋಗಿದ್ದಾರೆ ಎನ್ಐಎ ಅಧಿಕಾರಿಗಳು? ಏನು ಪಹಲ್ಗಾಮ್ನಲ್ಲಿ ನಡೆದಂತ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಾಗ ಈಗಾಗಲೇ ಎನ್ಐಎ ಅಧಿಕಾರಿಗಳು ಇಡೀ ಪ್ರಕರಣದ ತನಿಖೆಯನ್ನ ವಹಿಸಿಕೊಂಡಿರುವಂತದ್ದು. ಸೊ ಅವರ ಹೆಗಲಿಗೆ ಪ್ರಕರಣದ ಯಾವಾಗ ಜವಾಬ್ದಾರಿ ಬರುತ್ತೆ ಬಂದ ಬೆನ್ನಲ್ಲೇ ಬಹುತೇಕವಾಗಿ ಎಲ್ಲೆಲ್ಲಿ ಮೃತಪಟ್ಟಿದ್ರು ಜನ, ಯಾವ್ಯಾವ ರಾಜ್ಯದಲ್ಲಿ ಮೃತಪಟ್ಟಿದ್ರು ಎಲ್ಲಾ ಕಡೆಗೂ ಕೂಡ ಈಗಾಗಲೇ ಭೇಟಿಯನ್ನು ನೀಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನ ದಾಖಲು ಮಾಡಿಕೊಂಡ ನಂತರ ಅದಕ್ಕೆ ಬೇಕಾಗಿರೋ ಸ್ಟೇಟ್ಮೆಂಟ್ ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಪ್ರಕರಣ ದಾಖಲು ಮಾಡ್ಕೊಂಡ ನಂತರ ಅದು ತನಿಖೆಯನ್ನು ನಡೆಸಲಿಕ್ಕೆ ಯಾರಿಗೆ ಅದರಿಂದ ಅನ್ಯಾಯವಾಗಿರುತ್ತೆ ಅಂತವರ ಹೇಳಿಕೆಗಳನ್ನ ಪಡ್ಕೊಳ್ಬೇಕಾಗುತ್ತೆ. ಯಾರು ನೊಂದವರು ಇರ್ತಾರೆ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಇಲ್ಲೂ ಕೂಡ ಅದೇ ರೀತಿಯಾಗಿರುವಂತದ್ದು. ಕರ್ನಾಟಕದಿಂದ 3 ಇದರಿಂದ ಮೃತಪಟ್ಟಿದ್ರು. ಈ ಕಾರಣಕ್ಕಾಗಿ ಈಗಾಗಲೇ ಏನು ಶುಕ್ರವಾರನೇ ಎನ್ಐಎ ಅಧಿಕಾರಿಗಳು ಬೆಂಗಳೂರಿಗೆ ಬಂದು ಹೋಗಿರುವಂತದ್ದು. ಏನು ಭರತ್ ಭೂಷಣ್ ಅವರ ಮನೆಗೆ ಭೇಟಿಯನ್ನು ನೀಡಿ ಅವರ ಪತ್ನಿ ಸುಜಾತರ ಬಳಿ ಕೂಡ ಹೇಳಿಕೆಗಳನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಇಡೀ ಪ್ರಕರಣದಲ್ಲಿ ಏನೆಲ್ಲ ಇನ್ಸಿಡೆಂಟ್ ಗಳು ಆಯ್ತು ಅಂತ ಅಂದ್ರೆ ಇಲ್ಲಿ ಇವರ ಮೂಲ ಇರ್ಬೋದು, ಇವರ ಮಾಹಿತಿಗಳಿರ್ಬೋದು, ಅವರ ಭರತ್ ಭೂಷಣ್ ಪತಿ ಏನಿದೆ ಆತ ಏನು ಕೆಲಸವನ್ನ ಮಾಡ್ಕೊಂಡಿದ್ದ, ಯಾವಾಗ ಬುಕ್ ಮಾಡಿದ್ರು, ಯಾವಾಗ ಅಲ್ಲಿ ಪಿಚ್ ಆದ್ರು, ಎಲ್ಲೆಲ್ಲಿ ಇವರು ಒಂದು ಟೂರ್ ಅನ್ನ ಮಾಡ್ಕೊಂಡು ಬಂದಿದ್ರು, ಮತ್ತೆ ಯಾವ ಸಂದರ್ಭದಲ್ಲಿ ಎಲ್ಲಿ ಇನ್ಸಿಡೆಂಟ್ ಆಯ್ತು, ಈ ರೀತಿಯಾಗಿ ಎಲ್ಲಾ ರೀತಿಯ ಹೇಳಿಕೆಗಳನ್ನ ಪಡ್ಕೊಳ್ತಾರೆ. ಅದರ ಜೊತೆಗೆ ಇನ್ನ ಬಂದಂತಹ ಉಗ್ರರು ಏನಿದ್ರು ಅವರ ಇದ್ದಂತ ಮಾದರಿ ಯಾವ ರೀತಿಯಾಗಿ ಬಂದ್ರು, ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದ್ರು, ಅದ್ರ ಮುಂಚೆ ಏನಾದ್ರು ಈಗ ಅಟ್ಯಾಕ್ ಮಾಡಿದಂತಹ ಈಗಾಗಲೇ ಏನು ಶಂಕಿತರ ಫೋಟೋಗಳನ್ನ ಸ್ಕೆಚಸ್ ಗಳನ್ನ ಬಿಡುಗಡೆ ಮಾಡಲಾಗಿದೆ. ಅವ್ರೇನಾದ್ರೂ ಇದಕ್ ಮುಂಚೆ ಕೂಡ ಕಾಣಿಸ್ಕೊಂಡಿದ್ರ, ಅಂದ್ರೆ ಅವರು ಕೂಡ ಟೂರಿಸ್ಟ್ ಗಳ ಮಾದರಿಯಲ್ಲಿ ಓಡಾಟವನ್ನ ಮಾಡ್ಕೊಂಡಿದ್ರು. ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳಿಕೆ ಅದಕ್ಕೆ ಉತ್ತರವನ್ನ ಮಾಡ್ಕೊಂಡಿರುವಂತದ್ದು. ಸುಮಾರು 8 ಗಂಟೆಗಳ ಕಾಲ ಈ ಬಗ್ಗೆ ಸುಜಾತ ಅವರನ್ನು ಕೂಡ ಅವರು ವಿಚಾರಣೆಯನ್ನು ನಡೆಸಿದ್ದಾರೆ. ವಿಚಾರಣೆ ನಡೆಸಿ ಹೇಳಿಕೆಗಳನ್ನ ಪಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಇದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಎನ್ಐಎ ಅಧಿಕಾರಿಗಳು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಭೇಟಿಯನ್ನ ಕೊಟ್ಟು ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಕುಟುಂಬ ಏನೆಲ್ಲ ಕೆಲಸವನ್ನ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಸೊ ಎಲ್ಲಾ ಮಾಹಿತಿಯನ್ನ ಆಧಾರ ಇಟ್ಕೊಂಡು ಎನ್ಐಎ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಮುಂದುವರಿಸುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.